ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ಕನ್ನಡಿಗ. ಗೈಸ್, ನಾವು ಇವತ್ತು SSCGD ಅಪ್ಲಿಕೇಶನ್ನು ಅಪ್ಲೈ ಮಾಡಿದರೆ 2026ರಲ್ಲಿ ಅದನ್ನು ಅಪ್ಲಿಕೇಶನ್ ಪ್ರಿಂಟನ್ನು ಹೇಗೆ ಡೌನ್ಲೋಡ್ ಮಾಡಿಕೊಳ್ಬೇಕಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ನಾವು ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊಳ್ಳೋಣ. ಆಮೇಲೆ ಇಲ್ಲಿ ಸರ್ಚ್ ಬಾಕ್ಸಲ್ಲಿ SSC ಅಂತ ಸರ್ಚ್ ಮಾಡಿ. ಇಲ್ಲಿ ಸೆಕೆಂಡ್ ಆಪ್ಷನ್ನು SSC ಸೆಲೆಕ್ಷನ್ ಕಮಿಷನ್ ಗೋಲ್ ಅಂತ ಇದೆಲ್ಲ, ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ಮೇಲ್ಗಡೆ ಕಾಣಿಸ್ತಿರೋದು ಹಾಗೆ ಇಲ್ಲಿ ಪ್ಲೀಸ್ ವಿಸಿಟ್ SSC ನ್ಯೂ ಪೋರ್ಟಲ್ ಆ್ಯಟ್ ಅಂತ ಇದೆಯಲ್ಲ, ಇಲ್ಲಿ ಮೇಲೆ ಲಿಂಕ್ ಇದೆ, ನ್ಯೂ ಪೋರ್ಟಲ್ ಲಿಂಕ್ ಇದೆ, ಇದರಲ್ಲಿ ಮಾತ್ರ ಡೌನ್ಲೋಡ್ ಆಗ್ತಿದೆ. ಹಾಗಾಗಿ ಈ ಲಿಂಕನ್ನು ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಮೇಲ್ಗಡೆ 3 ಡಾಟ್ಸ್ ಕಾಣ್ತಿದೆಯಲ್ಲ, ಇದನ್ನು ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಲಾಗಿನ್ ಆ್ಯಂಡ್ ರಿಜಿಸ್ಟರ್ ಅಂತ ಬರ್ತಿದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ನೀವು ಯಾವುದು ರಿಜಿಸ್ಟರ್ ಮಾಡ್ಕೊಳ್ಳುವಾಗ ಒಂದು ನಂಬರ್ ಬಂದಿರುತ್ತೆ ನಿಮ್ಮ ಇಮೇಲ್ಗೆ, ಅದನ್ನು ರಿಜಿಸ್ಟರ್ ನಂಬರ್ ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಿ. ಇಲ್ಲಿ ಪಾಸ್ವರ್ಡ್ ಮತ್ತು ರಿಜಿಸ್ಟರ್ ನಂಬರ್ ಹಾಕಿ ಕ್ಯಾಪ್ಚಾ ಹಾಕಿ ಆಮೇಲೆ ಲಾಗಿನ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಪ್ರೊಫೈಲಲ್ಲಿ ಬರುತ್ತೆ ನಿಮ್ಮ ನೇಮು, ಫಾದರ್ ನೇಮು, ಮೊಬೈಲ್ ನಂಬರು, ಇಮೇಲ್ ID, ನಿಮ್ಮ ಅಡ್ರೆಸ್ಸು ಎಲ್ಲ ತೋರಿಸುತ್ತೆ. ನೀವು ಈಗಾಗಲೇ ಅಪ್ಲಿಕೇಶನನ್ನು ಅಪ್ಲೈ ಮಾಡಿದರೆ ಇಲ್ಲಿ ಮೈ ಅಪ್ಲಿಕೇಶನ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಅಪ್ಲೈ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ನೀವು ಯಾವ ವರ್ಷದಲ್ಲಿ ಅಪ್ಲೈ ಮಾಡಿದ್ರಲ್ಲ ಆ ಇಯರನ್ನ ಇಲ್ಲಿಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. SSCGD ಅನ್ನೋದು 2026ರಲ್ಲಿ ಬರುತ್ತೆ, ಅದಕ್ಕೆ 2026 ಅಂತ ಸೆಲೆಕ್ಟ್ ಮಾಡಿ. ಆಮೇಲೆ 2026 ಅಂತ ಸೆಲೆಕ್ಟ್ ಮಾಡಿದರೆ ನೀವು ಅಪ್ಲಿಕೇಶನ್ ಹಾಕಿದರೆ ಈ ಥರ ಬರುತ್ತೆ. ಇಲ್ಲಿ ಕೆಳಗಡೆ ಅಪ್ಲಿಕೇಶನ್ ಸ್ಟೇಟಸ್ಸು ಮತ್ತು ಪ್ರಿಂಟ್ ಅದ ಅಂತ ಇದೆ ಅಲ್ಲ, ಇಲ್ಲಿ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ. ಮಾಡಿದ ತಕ್ಷಣ ನಿಮ್ಮೊಂದು ಪ್ರೊಫೈಲ್, ನೀವು ಏನು ಅಪ್ಲಿಕೇಶನ್ ಹಾಕಿದರೆ ಎಲ್ಲ ಡಾಕ್ಯುಮೆಂಟ್ಸ್ದು ಹೆಸರು ಮತ್ತು ನಿಮ್ಮ ಫೋಟೋ, ಸಿಗ್ನೇಚರ್ ಎಲ್ಲ ಇಲ್ಲಿ ಬರುತ್ತೆ. ತೋರಿಸಿದ ತಕ್ಷಣ ಇಲ್ಲಿ ಕೆಳಗಡೆ ಪ್ರಿಂಟ್ ಅದ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಪ್ರಿಂಟ್ ಅಂತ ಕ್ಲಿಕ್ ಮಾಡಿದರೆ ಡೈರೆಕ್ಟ್ PDF ಆಗಿ ಕನ್ವರ್ಟ್ ಆಗುತ್ತೆ. ಡೈರೆಕ್ಟ್ ಇದನ್ನು ಡೌನ್ಲೋಡ್ ಮಾಡಿದ ತಕ್ಷಣ ಡೌನ್ಲೋಡ್ ಆಗಿಬಿಡುತ್ತೆ. ಇದನ್ನು ನಿಮ್ಮ ಫ್ರೆಂಡ್ಸ್ಗೆ ಯಾರಾದರೂ ಶೇರ್ ಮಾಡಿದರೆ ವಾಟ್ಸಪ್ನಲ್ಲಿ ಹೋಗಿ ಚೆಕ್ ಮಾಡ್ಕೋಬೇಕು. ಥ್ಯಾಂಕ್ ಯು ಫ್ರೆಂಡ್ಸ್. ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.